ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ಮಕ್ಕಳ ಪ್ರತಿಭಾ ಪುರಸ್ಕಾರದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು, ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀಮತಿ ಸುಕನ್ಯರವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಮೆಲ್ಲ ಆತ್ಮೀಯ ಗೌರವಿತರು, ಮಾಜಿ ತಾಲೂಕು ಸದಸ್ಯರಂತ ಹೈದರ್ ಖೈರಂಗಲ್ ಅವರೇ, ವಿಜಯೇಶ್ ನಾಯಕ್ ಅವರೇ, ರೆಹಮಾನ್ ಅವರೇ, ಇಬ್ರಾಹಿಂ ಅಕರ್ ಅವರೇ, ನಮ್ಮ ಗೌರವರಾಗಿರುವಂತಹ ಜಯರಾಜ್ ಶೆಟ್ಟಿರವರೇ, ಅದೇ ರೀತಿ ಮಾಜಿ ತಾಲೂಕು ಪಂಚಾಯತಿನ ಅಧ್ಯಕ್ಷ ಅಂತ ಪಾವರ್ ಮೋನಾಕರ್ ಅವರೇ, ನಮ್ಮೆಲ್ಲ ಹಿರಿಯಾದ ರಾಮ ಮೂಲ್ಯಾರವರೇ, ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರ ಪುಟ್ಟಮ್ಮರವರೇ, ಬಾಲೆಪುರಿ ಶಾಲೆಯ ಮುಖ್ಯ ಶಿಕ್ಷಕ ವಿಜಯ ಲಕ್ಷ್ಮೀರವರೇ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಬಹುಶಃ ಅಂದೂರವರೇ, ಯಾಕೂಬ್ರವರೇ, ಸನ್ಮಿತರಾಗಿರುವಂಥ ಚಂದ್ರಶೇಖರ್ ಅವರೇ, ಶಾಲಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಕುഞ്ഞിಬಾವ್ ಅವರೇ, ಅಬೂಬಕರ್ ಅವರೇ, ಸಮಿತಿ ಎಲ್ಲ ನಮ್ಮ ಸರ್ವ ಸದಸ್ಯರುಗಳೇ, ಮುಂದಿರುವ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಈ ಊರಿನ ಎಲ್ಲ ನಮ್ಮ ಗಣ್ಯ ವ್ಯಕ್ತಿಗಳೇ ಹಾಗೂ ಬಹುಶಃ ಅವರ ವಿದ್ಯಾರ್ಥಿಗಳ ಪೋಷಕ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಬಹುಶಃ ಇವತ್ತಿನ ಮುದುಗಾರಕಟ್ಟೆ ಈ ಶಾಲೆಯ ಮಕ್ಕಳ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ. ನಾನು ಬಹುಶಃ ಈ ಶಾಲೆ ಮುಖ್ಯ ಶಿಕ್ಷಕರನ್ನು, ಶಿಕ್ಷಕ ವರ್ಗದವರನ್ನು, ಈ ಊರಿನ ನಮ್ಮೆಲ್ಲ ಜನಪ್ರತಿನಿಧಿಗಳನ್ನು, ಅದೇ ರೀತಿ ಶಾಲಾ ಸಮಿತಿಯ ಅಧ್ಯಕ್ಷ ಮತ್ತು ಸದಸ್ಯರನ್ನು ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ತಾವೆಲ್ಲರೂ ಕೂಡ ಸೇರಿ ಈ ಮಕ್ಕಳಿಗೆ ಬಹುಶಃ ಈ ರೀತಿಯ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಉದ್ದೇಶ ಅಂತ ಹೇಳಿದರೆ, ಈ ಮುದುಗಾರಕಟ್ಟೆ ಅತ್ಯಂತ ಒಂದು ನಮ್ಮ ಗಡಿ ಪ್ರದೇಶದಲ್ಲಿರುವಂಥ ಒಂದು ಶಾಲೆ ಮತ್ತು ಊರಾದರೂ ಕೂಡ ಇಲ್ಲಿಯ ಮಕ್ಕಳು ಕೂಡ ಅತ್ಯಂತ ಸಂತೋಷದಿಂದ ಈ ಶಾಲೆಗೆ ಬರಬೇಕು, ಅವರ ಪ್ರತಿಭೆಯನ್ನು ಇವತ್ತು ಹಂಚಿಕೊಳ್ಬೇಕು, ಪ್ರತಿಭೆಯಲ್ಲಿ ಯಾರು ಯಶಸ್ವಿ ಆಗಿದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಅದರ ಮುಖಾಂತರ ಬೇರೆ ಮಕ್ಕಳಿಗೆ ದೊಡ್ಡ ಮಟ್ಟದ ಪ್ರೇರಣೆಯ ಕಾರ್ಯಕ್ರಮ ಆಗಬೇಕಂತೇಳಿ ಎಲ್ಲ ಉದ್ದೇಶದ ತಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ನಾನು ಕೂಡ ಬೆಳಿಗ್ಗೆ ಬೇಗ ಬರ್ತಂತ ಹೇಳಿದ್ದೆ, ಬೇರೆ ಬೇರೆ ಕಾರ್ಯಕ್ರಮ ಇದ್ದ ಕಾರಣ ಬಹುಶಃ ಬರಲಿಕ್ಕೆ ಇವತ್ತು ಆಗಿರಲಿಲ್ಲ. ಆದ ಕಾರಣ ಬಹುಶಃ ನಾನೆಲ್ಲ ಇವತ್ತು ಈ ಶಾಲೆಯ ಮುಖ್ಯ ಶಿಕ್ಷಕ ವರ್ಗದವರಿಗೆ, ಯಾಕೆಂದರೆ ಇಲ್ಲಿಂದೇ ಮೂಲಭೂತ ಸೌಕರ್ಯ ಭಾಳಷ್ಟು ಕಡಿಮೆ ಇತ್ತು, ಈಗ 100ಕ್ಕೆ 100 ಆಗದಿದ್ದರೂ ಕೂಡ ಸ್ವಲ್ಪ ಮಟ್ಟಿನ ಇವತ್ತು ಅಭಿವೃದ್ಧಿ ಕೆಲಸಗಳು ಮತ್ತು ಸವಲತ್ತುಗಳು ಇವತ್ತು ಸಿಕ್ಕಿದೆ. ಇನ್ನೂ ಕೂಡ ಕೆಲಸ ಆಗಲಿಕ್ಕೆ ಬೇಕಾದಷ್ಟಿದೆ. ನಿಮ್ಮ ಸದಸ್ಯರು, ನಮ್ಮ ಪಂಚಾಯತ್ ಊರವರು ಸದಸ್ಯರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲಿಗೆ ಏನಾದಂಥ ಮೂಲಭೂತ ಸೌಕರ್ಯ ಬೇಕಿದ್ದರೆ, ಅಗತ್ಯವಿದ್ದಲ್ಲಿ ನಾನು ಮುಂದೆ ನಿಂತು ನಾನು ಎಲ್ಲ ರೀತಿಯ ನನ್ನ ಸಹಕಾರ ನಾನು ಖಂಡಿತವಾಗಿ ಕೊಡುತ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನೆಲ್ಲ ವಿದ್ಯಾರ್ಥಿ ಮತ್ತು ಅವ್ರ ಪೋಷಕ ವರ್ಗದವ್ರಿಗೆ ಹೇಳೋದು ಇಷ್ಟೇ, ತಾಯಂದಿರಿಗೆ ಮತ್ತು ಮನೆಯವ್ರಿಗೆ ಹೇಳೋದು ಇಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯಬೇಕಂದ್ರೆ ನಿಮ್ಗೆ ಯಾರು ಕೂಡ ಇಲ್ಲಿ ಕೂಡ ಹೇಳಿಲ್ಲ. ನಿಮ್ಮ ಬಡತನ ಮತ್ತು ಕಷ್ಟವನ್ನು ದೂರ ಮಾಡಿ ನಿಮಗೆ ಒಂದು ಸ್ವಾಭಿಮಾನದ ಬದುಕು, ನಿಮ್ಮ ಮಕ್ಕಳಿಗೆ ನೆಮ್ಮದಿಯ ಜೀವನ ಸಿಗಬೇಕಾದ್ರೆ ಅದು ಶಿಕ್ಷಣ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನೀವು ದೃಢವಾದ ತೀರ್ಮಾನಕ್ಕೆ ಬರಬೇಕು. ನನ್ನ ಮಗಳನ್ನು ಮತ್ತು ಮಗನನ್ನು ಒಂದಲ್ಲೊಂದು ಸ್ಥಾನಕ್ಕೆ ನಾನು ನಿಲ್ಲಿಸಿ ಅಂತೇಳಿ ಈಗಿಂದಲೇ ಅವ್ರಿಗೆ ಚೆನ್ನಾಗಿ ಇವತ್ತು ಕಲಿಸಿಕೊಂಡು ಮುಂದೆ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಕನಸನ್ನು ತಾವು ಇವತ್ತು ಕಾಣಬೇಕಾಗ್ತದೆ. ನೀವು ತಾಯಂದಿರಿಗೆ ಮನೆಯವರು ಇರ್ಬೋದು, ನಾವು ಬಡವರಿದ್ದೇವೆ, ನಮ್ಮ ಮಕ್ಕಳು ಈ ಶಾಲೆಯಲ್ಲಿದ್ದಾರೆ, ಬೇರೆಯವ್ರ ಮುಂದೆ ನಮ್ಮ ಮಕ್ಕಳಿಗೆ ದೊಡ್ಡ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವಿದೆ ಅಂತೇಳಿ ಇತಿಹಾಸ ತಗೊಂಡ್ರೆ ಬಡವರ ಮಕ್ಕಳೇ ಕಲಿತು ದೊಡ್ಡ ಜನ ಆದದ್ದಲ್ಲದೆ ಶ್ರೀಮಂತರ ಮಕ್ಕಳು ಎಲ್ಲಿಯೂ ಕೂಡ ಆತದ್ದು ಭಾಳಷ್ಟು ಕಡಿಮೆ. ಆದಾಗ ದೇವರು ಎಲ್ಲ ರೀತಿಯ ಎಲ್ಲ ಜನ ಒಂದೇ ಪ್ರತಿಭೆಯನ್ನು ಕೊಟ್ಟಿದ್ದಾರೆ. ನೀವು ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ವಿಚಾರದಲ್ಲಿ ಅವರು ಮುಂದೆ ತಗೊಂಡು ಅವಕಾಶ ಮಾಡಿ ಈ ಶಾಲೆಗೆ ಕೂಡ ಸಂಪೂರ್ಣವಾದ ಸಹಕಾರ ಕೊಡಿ. ಇದು ನಿಮ್ಮ ಶಾಲೆ, ಮಕ್ಕಳ ಶಾಲೆ ಅಲ್ಲ, ಮಕ್ಕಳ ಹೆತ್ತವರ ಶಾಲೆ. ಮಕ್ಕಳು ಯಾವ ಶಾಲೆ ಕಲಿಸೋದ್ರೆ ಮಕ್ಕಳು ಹೋಗ್ತಾರೆ, ಇದು ನಿಮ್ಮ ಶಾಲೆ. ನೀವು ಏನೆಲ್ಲ ಕೊಡುಗೆ ಮತ್ತು ಪ್ರೋತ್ಸಾಹ ಸಮಯ ಈ ಶಾಲೆಗೆ ಮೀಸಲಿಡ್ತೀರಾ, ಅದರ ಅರ್ಥ ನೀವು ಪರೋಕ್ಷವಾಗಿ ನಿಮ್ಮ ಮಕ್ಕಳಿಗೆ ಆ ಸಮಯ ಮತ್ತು ಪ್ರೋತ್ಸಾಹ ನೀವು ಕೊಡ್ತೀರಂತ ಹೇಳಿಕೊಂಡು. ಆದರೆ ಯಾವಾಗ ಶಿಕ್ಷಕರು ಮತ್ತು ಶಾಲಾ ಸಮಿತಿಯವರು ನಿಮ್ಮನ್ನು ಮೀಟಿಂಗ್ ಕರೀತಾರೆ, ತಾವೆಲ್ಲರೂ ಕೂಡ ಸಕ್ರಿಯವಾಗಿ ನೀವು ಬರಲೇಬೇಕು. ಕೆಲವೊಮ್ಮೆ ಕರೀತಾರೆ, ಇವರು ಬರೋದು ಭಾಳಷ್ಟು ಕಡಿಮೆ, ಶಿಕ್ಷಕರು ಕರೀತಾರೆ, ಚರ್ಚೆ ಮಾಡೋದು ಕಡಿಮೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೇನೆ, ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶಾಲೆಯವರು ಕರ್ಕೊಂಡ್ರೆ, ಟೀಚರ್ ಕರೆದ್ರೆ ಚರ್ಚೆ ಮಾಡಲಿಕ್ಕೆ ನಿಮಗೆ ಭಯಂಕರ ಬ್ಯುಸಿ, 1 ನಿಮಿಷ ತಾಯಂದಿರಿಗೆ ಪುಡಿಸೋದಿಲ್ಲ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ತಾಯಂದಿರನ್ನು ಮತ್ತು ತಂದೆಯಂದರು ಮನೆಯವರು ಶಾಲೆಯ ಮುಖ್ಯ ಶಿಕ್ಷಕರು ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರು ಕರೆದ್ರೆ ಚರ್ಚೆ ಮಾಡಲಿಕ್ಕೆ ನೀವು ಭಯಂಕರ ಬ್ಯುಸಿ ಇದ್ದೀರಿ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ ಮತ್ತು ಮದುವೆಗೆ ಕರೆದ್ರೆ 9 ಗಂಟೆಗೆ ರೆಡಿ, ನಿಮಗೆ ಟೈಮ್ ಎಲ್ಲಿಂದ ಬರ್ತಂತ ಗೊತ್ತಿಲ್ಲ. ನೀವು ಬೇರೆ ಕಡೆ ಹೋಗಬಾರ್ದಂತೇಳಿ ಅಲ್ಲ, ಅಲ್ಲಿಗೆ ಹೋಗಬೇಕು. ಅದು ನಿಮ್ಮ ಸಮಯವನ್ನು ಯಾರಿಗೆ ಮೀಸಲಿಡಬೇಕಂತ ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ನೀವು ಸಮಯ ಮೀಸಲಿದ್ದಲ್ಲಿ ಪಕ್ಕದ ಮನೆಯವರು ಬಂದು ಯಾರು ಕೂಡ ಸಮಯ ಮೀಸಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಮಕ್ಕಳಿಗೆ ನೀವು ಸಮಯ ಮೀಸಲಿದ್ದಲ್ಲಿ ನನ್ನ ಮಗ ದೊಡ್ಡ ಜನ ಆಗಬೇಕಂತ ಕನಸನ್ನು ಕೂಡ ನಿಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದಾಗ ನಾನು ಹೇಳೋದು ಇಷ್ಟೇ, ನೀವು ಭಾಳಷ್ಟು ಜನರ ನಿಮ್ಮ ಕಷ್ಟವನ್ನು ದೂರ ಮಾಡಲಿಕ್ಕೆ ಭಾಳಷ್ಟು ಜನ ನೀವು ನಂಬಿ ತೊಂದರೆ ಇಲ್ಲ.
MLAಗಳು MP ಗಳು ಸರ್ಕಾರ ಸವಲತ್ತು ಮುಟ್ಟಿಸ್ಬೋದು. ಪ್ರತಿಯೊಂದು ಮನೆ ಎಲ್ಲ ಸಮಸ್ಯೆಗಳನ್ನು ಯಾವುದೇ MLA ಇಂದ, ಯಾವುದೇ ಮಂತ್ರಿಯಿಂದ, ಯಾವುದೇ MP ಇಂದ, ಯಾವುದೇ ಸರ್ಕಾರದಿಂದ, ಯಾವುದೇ ಮುಖ್ಯಮಂತ್ರಿಯಿಂದ, ಯಾವುದೇ ಪ್ರಧಾನಮಂತ್ರಿದಲ್ಲಿ ಕೂಡ ಒಂದು ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಮನೆಯ ಎಲ್ಲ ಸಮಸ್ಯೆ ಬಗೆಹರಿಸೋದಾದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಶಕ್ತಿ ಇದೆ. ಮಕ್ಕಳ ಮೇಲೆ ವಿಶ್ವಾಸ ಇರಿ, ಅವರಿಗೆ ಪ್ರೋತ್ಸಾಹ ಕೊಡಿ. 10-15 ವರ್ಷಗಳಲ್ಲಿ ನಿಮ್ಮೆಲ್ಲ ಕಷ್ಟಗಳು ದೂರ ಮಾಡಿದ ಜವಾಬ್ದಾರಿಯನ್ನು ಆ ಮಕ್ಕಳು ಇವತ್ತು ವಹಿಸ್ಕೊಳ್ತಾರೆ. ಆ ರೀತಿಯ ಕನಸನ್ನು ತಾವು ಕಾಣಬೇಕಂತ ಹೇಳಿಕೊಳ್ತಾ, ಬಹುಶಃ ನಾನು ಬೇರೆ ಕಾರ್ಯಕ್ಕಿದ್ದಾಗ ಮಾತಿಲ್ಲದೆ ನಿಮ್ಮ ಎತ್ತವರಿಗೆ ಮತ್ತು ಶಾಲೆಯವರು ಮಾತಾಡಲಿಕ್ಕೆ ಭಾಳಷ್ಟಿದೆ. ಏನಾದರೂ ಅಗತ್ಯವಿದೆ ಅನ್ನೋ ಬೇಡಿಕೆ ಏನಾದಿದೆಯಾ? ಕೊಡಿ. ಕಮ್ ಫಾಸ್ಟ್. ಈಗಾಗಲೇ ನೀವು ನಮಗೆ ಭರವಸೆಯನ್ನು ನೀಡಿರ್ತೀರಿ. ಆದರೂ ಸಹ ನಮ್ಮ ವಿದ್ಯಾರ್ಥಿಗಳ ಮೂಲಕ ಶಾಲೆಯ ಭೌತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ಮನವಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಇನ್ನಷ್ಟು ಸಹಕಾರ ನಿಮ್ಮಿಂದ ಸಿಗಲಿ. ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅನುಕೂಲವಾಗುವಂಥ ವಾತಾವರಣ ಮತ್ತಷ್ಟು ನಿರ್ಮಾಣವಾಗಲಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗ ನಮ್ಮ ಏನ ಹೆಸರು? ನಿನ್ನ ಹೆಸರು? ಈಗ 3 ವಿದ್ಯಾರ್ಥಿಗಳು ಬಹುಶಃ ನಿಮ್ಮೆಲ್ಲರ ಪರವಾಗಿ ಆ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಾಂಪೌಂಡ್ ವಾಲಿದು ಮತ್ತು ನೀರಿದು, ಎರಡೇ, ಬೇರೆ ಸಮಸ್ಯೆ ಇಲ್ವಾ? ಎಷ್ಟು ಕ್ಲಾಸ್ ರೂಮ್ ಇದೆ? ಇಂಗ್ಲೀಷ್ ಮೀಡಿಯಂ ಹೇಗೆ ಸ್ಟಾರ್ಟ್ ಮಾಡ್ತೀರಿ? ಓಕೆ ಓಕೆ ಅಲ್ಲಪ್ಪ, ನೀವು ಒನ್ ಬೈ ಒನ್ ಹೇಳಿ. ಒಂದು ನಿಮಗೆ ಒಂದು ಕೊಠಡಿ ಆಗಬೇಕು, ಒಂದು ಕೊಠಡಿ, ಮತ್ತು ಶಿಕ್ಷಕ ಕೊರತೆ ನೀವು ಅದು ನಾವು ತಗೊಳ್ಬೇಕು, ಮತ್ತು ಕಾಂಪೌಂಡ್ ವಾಲಿದು. ಸರ್, ದೈಹಿಕ ಶಿಕ್ಷಕರ ಬೇಕೇ ಬೇಕು. ಅದು ದೊಡ್ಡ ಸಮಸ್ಯೆ ಇಲ್ಲ ನಮಗೆ. ಎಲ್ಲ ಕಡೆ ಮಕ್ಕಳು ಫೇಲ್ ಆಗ್ತಾರೆ. ಆಟೋಟದಲ್ಲಿ ಎಲ್ಲ ಯಾವುದೇ ಇಲ್ಲ. ದೈಹಿಕ ಕಡ್ಡಾಯ ಬೇಕೇ ಬೇಕು. ಈಗ ನಿಮ್ಮ ಶಿಕ್ಷಕ ನೇಮಕ ಸಂಬಂಧಪಟ್ಟದಿಗೆ ಇದು ಇಡೀ ರಾಜ್ಯದ ಸಮಸ್ಯೆ ಇದೆ, ಮಧುಕರಗಟ್ಟೆ ಸಮಸ್ಯೆ ಮಾತ್ರ ಅಲ್ಲ. ಅದಕ್ಕಾಗಿ ನಾನು ಈ ಶಿಕ್ಷಣ ಇಲಾಖೆ ಜೊತೆ ನಾನು ಖಂಡಿತವಾಗಿ ಮಾತಾಡ್ತೇನೆ. ಬಹುಶಃ ನಿಮಗೆ ಕಾಂಪೌಂಡ್ ವಾಲ್ ಮತ್ತು ಒಂದು ಕ್ಲಾಸ್ ರೂಮಿಗೆ ಸಂಬಂಧಪಟ್ಟಾಗೆ ತಾವು ಮನವಿಯನ್ನು ಕೊಟ್ಟಿದ್ದೀರಿ. ನೀವೆಲ್ಲ ಸೇರಿ ಬಹಳ ಆಸಕ್ತಿಯಿಂದ ಈ ಊರಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡೋ ಕಾರಣ ಒಂದು ಕ್ಲಾಸ್ ರೂಮನ್ನು ನಾನು ಖಂಡಿತವಾಗಿ ಬಿಡುಗಡೆ ಮಾಡಿ ಮುಂದಿನ ವರ್ಷ ಮುಂಚೆ ನಾನು ಪ್ರಾರಂಭ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮತ್ತು ನನಗೆ ಸಾಧ್ಯವಾದರೆ ಆ ಸಂಬಂಧದಲ್ಲಿ ನಾನು ಕಾಂಪೌಂಡನ್ನು ಕೂಡ ನನ್ನ ವ್ಯವಸ್ಥೆ ನಾನು ಮಾಡಿ ನಾನು ಕೊಡ್ತೇನೆ, ಸಾಧ್ಯವಾದರೆ ನೆಕ್ಸ್ಟ್ ಇಯರ್. SLC ನೋಡಿ, ಆಗದ ಕೆಲಸಕ್ಕೆ ನೀವು ಮಾಡಲಿಕ್ಕೆ ಹೋಗಬೇಡಿ, ಇದ್ದದನ್ನು ಚೆನ್ನಾಗಿ ಮಾಡಲಿಕ್ಕೆ ನೋಡಿ. SLC ನಮ್ಮ ಕೈಯಲ್ಲಿಲ್ಲ, ಅದು ಸರ್ಕಾರ ತೀರ್ಮಾನ ಮಾಡಬೇಕು. ನಾವು ಈ ರಾಜ್ಯದಲ್ಲಿ ಇಷ್ಟು ಹೈಸ್ಕೂಲ್ ಕೊಡ್ತೇವೆ ಅಂತ ತೀರ್ಮಾನ ಮಾಡಿ ಕ್ಯಾಬಿನೆಟ್ ಸರ್ಕಾರ ತೀರ್ಮಾನ ಮಾಡಿದಾಗ ಆಗ ಒಂದೊಂದು ಇವ್ರಿಗೆ ಸಿಗಬೇಕು, ಆಗ ನಾನು ಇಲ್ಲಿಗೆ ಕೊಡ್ತೇನೆ. ಸರ್ಕಾರವೇ ತೀರ್ಮಾನ ಮಾಡಲಿಲ್ಲ, ಯಾಕೆಂದರೆ ಬರೀ ಒಂದು ಘೋಷಣೆ ಮಾಡೋದಲ್ಲ, ಅದಕ್ಕೆ ದುಡ್ಡು ಇಡಬೇಕು, ಬಿಲ್ಡಿಂಗ್ ಕೊಡಬೇಕು, ಸ್ಟಾಫ್ ಕೊಡಬೇಕು. ಅದಕ್ಕೆ ನಾನು ಹೇಳಲಿಕ್ಕೆ ಇಲ್ಲಿ ಅದು ಆಗುವಾಗ ಆಗ್ತದೆ. ನೀವು ಆಗದಿದ್ದನ್ನು ಈಗ ಆಲೋಚನೆ ಮಳೆಗೆ ಹೋಗಬೇಡಿ. ಈಗ ಆಗೋ ಕೆಲಸ ಏನಾಗಬೇಕು ಅದನ್ನು ನೀವು ಬೇಗ ಬೇಗ ಚೆನ್ನಾಗಿ ಮಾಡಿ. ನೀರದೇನು ಪ್ರಾಬ್ಲಮ್ ಇಲ್ಲಿ? ನೀರ್ದು ಪ್ರಾಬ್ಲಮ್ ಏನು? ಇಂಗ್ಲಿಷ್ ಮೀಡಿಯಂ ಬಿಲ್ಡಿಂಗ್ ಆಗಬೇಕು. ಅದೇ ಹೇಳಿದೆ, ಒಂದು ಕ್ಲಾಸ್ ರೂಮ್ ಕೊಡ್ತೀನಿ ಅಂತ ಹೇಳಿ. ಒಂದರಿಂದ LKG ಇಂದ 6th ತನಕ ಇತ್ತು, 7th ಹಾಗೆ ನೋಡಿ. ಸರ್ ಅದು ಓಕೆ, ಈಗ ಏನಾಗ್ಬೇಕು ಹೇಳಿ? ಈಗ ಏನಾಗ್ಬೇಕು ಮಾರ? ಅದಕ್ಕೆ ಏನು ಮಾಡಿ? ಬೋರ್ ಬೇಕಾ, ಬಾವಿ ಬೇಕಾ? ಅಷ್ಟು ಹೇಳಿ, ಅಷ್ಟನ್ನು ಮುಗಿತಲ್ಲ. ಒಂದು ಬೋರ್ ಸ್ಯಾಂಕ್ಷನ್ ಮಾಡಿಸ್ತೇನೆ ನಾನು. ಒಂದು ಬೋರ್ವೆಲ್ ಮತ್ತೊಂದು ಕ್ಲಾಸ್ ರೂಮನ್ನು ಖಂಡಿತವಾಗಿ ಕೊಡ್ತೇನೆ. ಮತ್ತು ಟೀಚರ್ ಬೇರೆ ಬೇರೆ ಬೇಡಿಕೆ ಇದೆ. ಅದು ಬೇಡಿಕೆ ಅಂದರೆ ಮೊಬೈಲಿಗೆ ಟೀ ಕುಡ್ದಾಗೆ ಇವತ್ತು ಚಾಗು ನಾಳೆ ಬೆಲೆ ಕೂಡ ಕುಡಿಬೇಕಲ್ಲ, ಆಗ ಟೇ ಬರ್ತಾ ಇರ್ತದೆ. ಇದು ಒಂದು ಮುಗಿಲಿ, ಮತ್ತು ನೆಕ್ಸ್ಟ್ ಒಂದು ವಯಸ್ಸು ತಗೊಳ್ತೇನೆ. ಕ್ಲಾಸ್ ರೂಮ್ ಇಲ್ಲ, ಬಿಲ್ಡಿಂಗ್ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಹಾಗೆ ಉಂಟು. ಅಲ್ಲ, ಈಗ ಒಂದು ಕ್ಲಾಸ್ ರೂಮ್ ಬೇಡವಾ? ಅಲ್ಲ, ಒಂದು ಸಾಕಾಗುದಿಲ್ಲ. 1ರಿಂದ LKG ಇಂದ 6 ತನಕ. ಈಗ ಎಷ್ಟು ಕ್ಲಾಸ್ ರೂಮ್ ಬೇಕು? ಇಂಗ್ಲಿಷ್ ಮೀಡಿಯಂ ಬಿಲ್ಡಿಂಗ್ ಕೊಟ್ಟರೆ ಒಳ್ಳೇದು ಸರ್. ಹಾಗೆ ಆಗುದಿಲ್ಲಮ್ಮ. ನಾನು ಕಳೆದ ಸಲ ಈಗ ನೋಡಿ, ನನಗೆ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದ್ದದನ್ನು ಕೊಡ್ಬೇಕು. ಈ ವಿಷಯ ಹೇಳಿ ಏನಂತ ಅಧಿಕಾರಿ ಬಂದಾಗ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೇನೆ. ಆಗಿಲ್ಲ, ಆಗ್ತದ ಮಾರ, ನೀವೆಲ್ಲ ಮಾತಾಡಿ. ಆಗೋ ವಿಷಯ ಹೇಳಿ, ಆಗೋ ವಿಷಯ ಮತ್ತೆ ಕಾನ್ಸಂಟ್ರೇಟ್ ಮಾಡಿ. 2 ಕ್ಲಾಸ್ ರೂಮ್ ಬೇಡಿಕೆ ಹೇಳುದು, ಈಗ ಒಂದಾಗಲಿ, ಮುಂದಿನ ವರ್ಷ ಮತ್ತೊಂದು ನೋಡುವ. ಥ್ಯಾಂಕ್ ಯು.